ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗ್ಲಾಸ್ ಸ್ಕಿನ್ ಕ್ರೀಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಜನ ಕೇಳ್ತಾ ಇದ್ರಿ, ಮ್ಯಾಮ್ ನಮಗೆ ಗ್ಲಾಸ್ ಸ್ಕಿನ್ ಕೊಡುವಂತ ಒಂದು ಕ್ರೀಮ್ ತೋರಿಸಿ ಅಂತ ಹೇಳಿ. ಸೊ ನಾನು ಇವತ್ತು ಒಂದು ಸನ್ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಈ ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಗ್ಲಾಸ್ ಸ್ಕಿನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮಗೆ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಸೊ ತುಂಬಾ ಒಂದು ಒಳ್ಳೆ ಪ್ಯಾಕೇಜ್ ಆಗಿರುತ್ತೆ ಕ್ರೀಮ್ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಗ್ಲಾಸ್ ಸ್ಕಿನ್ ಕ್ರೀಮ್ ಸರ್ಚ್ ಮಾಡ್ತಿದ್ದೀರಾ, ಸೊ ಈ ಒಂದು ಕ್ರೀಮ್ ನಿಮಗೆ ಐ ಹೋಪ್ ಇಷ್ಟ ಆಗ್ಬೋದು. ಅಂಡ್ ಈ ಒಂದು ಕ್ರೀಮ್ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ಸೊ ಗ್ಲಾಸ್ ಸ್ಕಿನ್ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅದು ಚಿಕ್ಕವರಿಂದ ದೊಡ್ಡವರೆಗೂ ಕೂಡ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನಾದ್ರು ಗ್ಲಾಸ್ ಸ್ಕಿನ್ ಅಂದ್ರೆ ಗ್ಲಾಸ್ ಏನಾದ್ರು ನಿಮ್ಮ ಸ್ಕಿನ್ ಅಲ್ಲಿ ಕಾಣ್ತಿತ್ತು ಅಂತ ಹೇಳಿದ್ರೆ, ಸೊ ನೋಡ್ಲಿಕ್ಕೆ ಹೆಂಗಾಗಿ ಕಾಣ್ತಾ ಇರ್ತೀರಾ. ಈಗ ಕೊರಿಯನ್ ದೇಶದವರೆಲ್ಲ ಇರ್ತಾರೆ ನೋಡಿ, ಸೊ ಅವ್ರ ಸ್ಕಿನ್ ನೋಡಿ, ಸೊ ಯಾರು ಏಜ್ ಆಗಿದ್ದಾರೆ ಯಾರು ಯೂತ್ಸ್ ಅಂತಾನೆ ಗೊತ್ತಾಗೋದಿಲ್ಲ. ಸೊ ಅಷ್ಟು ಹೆಂಗಾಗಿ ಕಾಣ್ತಾ ಇರ್ತಾರೆ. ಸೊ ಆ ರೀತಿ ಬೇಕು ಅಂತ ಹೇಳಿ ಸಾಕಷ್ಟು ಜನ ಏನ್ ಮಾಡ್ತೀರಾ, ಕೆಮಿಕಲ್ಸ್ ರಿಲೇಟೆಡ್ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀರಾ. ಮತ್ತೆ ಸೈಡ್ ಎಫೆಕ್ಟ್ ಕೂಡ ಅನುಭವಿಸಿರ್ತೀರಾ, ಅಥವಾ ತುಂಬಾ ಕಾಸ್ಟ್ಲಿ ಇರುವಂತ ನೀವು ಫೇಶಿಯಲ್ಸ್ ಎಲ್ಲದೂ ಕೂಡ ಮಾಡಿಸ್ಕೊಂಡ್ ಇರ್ತೀರಾ. ಸೊ ಅದೆಲ್ಲ ನಿಮಗೆ ಒಂದು ಟೆಂಪ್ರವರಿ ಆಗಿ ಸಿಗುತ್ತೆ. ಬಟ್ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ, ಪರ್ಮನೆಂಟ್ ಆಗಿ ನೀವು ಯೂಸ್ ಮಾಡೋದ್ರಿಂದ, ಸೊ ನೀವು ಯೂಸ್ ಮಾಡಿದಾಗೆಲ್ಲ ನಿಮ್ಮ ಸ್ಕಿನ್ ಅಲ್ಲಿ ಗ್ಲಾಸ್ ಸ್ಕಿನ್ ಇರುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಈ ರೀತಿ ನಿಮಗೆ ಪ್ರೊಟೆಕ್ಷನ್ ಇರೋಂಥ ಒಂದು ಕ್ರೀಮ್ ನಿಮಗೆ ಈ ಒಂದು ಸನ್ಸ್ಕ್ರೀನ್ ನಿಮಗೆ ತೋರಿಸ್ತೀನಿ. ಸೊ ಯಾವುದು ಅದು ಅಂಡ್ ಎಷ್ಟು ಪ್ರೈಸಸ್ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು ಅಂಡ್ ಏನೆಲ್ಲ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಇದು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಗಿರುವಂತ ಕ್ರೀಮ್ ಅಂತಾನೆ ಹೇಳ್ಬೋದು. ಅಂಡ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದು ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಅಂಡ್ ಆಲ್ರೆಡಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಬನ್ನಿ ಫ್ರೆಂಡ್ಸ್, ಆಗೋದ್ರೆ ಯಾವುದು ಆ ಕ್ರೀಮ್ ಅಂತ ಹೇಳಿ ಈಗ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ಸೊ ಯಾವ್ದು ಕ್ರೀಮ್ ಅಂತ ಹೇಳಿದ್ರೆ ಸನ್ ಹಲ್ಟ್ ಗೋಲ್ಡ್ ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ಅಂತ ಹೇಳಿ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಒಂದು ಕ್ರೀಮ್ ನಿಮಗೆ 2 ಪ್ಯಾಕ್ ಅಲ್ಲಿ ಸಿಗುತ್ತೆ, ಓಲ್ಡ್ ಒನ್ ಮತ್ತೆ ನ್ಯೂ ಒನ್. ಸೊ ನೀವೇನಾದ್ರು ಸಪೋಸ್ ನಿಮ್ಗೆ ಇಷ್ಟ ಆಗಿ ನೀವೇನಾದ್ರು ಆರ್ಡರ್ ಮಾಡಿದಾಗ ನಿಮಗೆ ಓಲ್ಡ್ ಒನ್ ಆದ್ರೂ ಕೂಡ ಬರ್ಬೋದು, ಅಥವಾ ನ್ಯೂ ಒನ್ ಆದ್ರೂ ಕೂಡ ಬರ್ಬೋದು. ಸೊ ಸ್ಟಾಕ್ ಇದ್ದ ನಿಮಗೆ ಸ್ಟಾಕ್ ಏನಾದ್ರು ಓಲ್ಡ್ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ಓಲ್ಡ್ ಒನ್ ನಿಮಗೆ ಕಳಿಸ್ಬೋದು. ಸೊ ಎರಡು ನಿಮಗೆ ಸೇಮ್, ಓಕೆನಾ. ಅಥವಾ ಏನಾದ್ರು ಖಾಲಿ ಆಗಿತ್ತು ಅಂತ ಹೇಳಿದ್ರೆ ನ್ಯೂ ಒನ್ ಕೂಡ ಬರ್ಬೋದು. ಸೊ ಈ ಒಂದು ಕ್ರೀಮ್ ನಿಮಗೆ 2 ಪ್ಯಾಕ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಈ ಒಂದು ಕ್ರೀಮ್ ಅಲ್ಲಿ SPF 50 PA3+ ಇದೆ. ಸೊ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸನ್ ರೈಸ್ ಇಂದ ಸಿಗುತ್ತೆ ಅಂತಾನೆ ಹೇಳ್ಬೋದು. ಲೈಕ್ UVA ಮತ್ತೆ UVB ಏನ್ ಹಾರ್ಮ್ಫುಲ್ ರೇಸ್ ಇರತ್ತಲ್ವಾ, ಸೊ ಆ ಹಾರ್ಮ್ಫುಲ್ ರೇಸ್ ಇಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ನೀವೇನಾದ್ರು ಸಪೋಸ್ ಯೂಸ್ ಮಾಡಿ ನೀವೇನಾದ್ರು ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ, ಆ ರೇಸ್ ಇಂದ ನಿಮ್ಗೆ ಯಾವ್ದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ. ಸೊ ಆ ರೀತಿ ನಿಮಗೆ ಒಂದು ಕೋಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಿ ಕಾಣಿಸುತ್ತೆ. ಇದು ತುಂಬಾನೇ ಲೈಟ್ ವೇಟ್ ಆಗಿದೆ ಫ್ರೆಂಡ್ಸ್, ಓಕೆನಾ. ಇದು ತುಂಬಾನೇ ಲೈಟ್ ವೇಟ್ ಆಗಿದೆ. ಅಂಡ್ ಟೆಕ್ಸ್ಚರ್ ಬಂದು ನಿಮಗೆ ವಾಟರಿ ಟೆಕ್ಸ್ಚರ್ ಅಲ್ಲಿ ನಿಮಗೆ ಸಿಗುತ್ತೆ, ಜೆಲ್ ಬೇಸ್ಡ್ ವಾಟರಿ ಟೆಕ್ಸ್ಚರ್ ಅಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದಾಗ ನಿಮ್ಗೆ ಯಾವ್ದೇ ರೀತಿ ಏನೋ ಹಚ್ಕೊಂಡಿದೀವಿ ಅನ್ನೋಷ್ಟು ಫೀಲ್ ಕೊಡೋದಿಲ್ಲ. ನೋ ವೈಟ್ ಕಾಸ್ಟ್ ಮತ್ತೆ ನಾನ್ ಕ್ರೇಜಿ ಫೀಲ್ ನಿಮಗೆ ಕೊಡುತ್ತೆ. ಅಂಡ್ ಈ ಒಂದು ಕ್ರೀಮ್ ನಿಮಗೆ ಈಸಿಲಿ ನಿಮ್ಮ ಸ್ಕಿನ್ ಗೆ ಸ್ಪ್ರೆಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ತುಂಬಾ ಲೈಟ್ ವೇಟ್ ಆಗಿದೆ. ಮತ್ತೆ ನಿಮಗೆ ಈ ಒಂದು ಏನು ಕ್ರೀಮ್ ಸನ್ಸ್ಕ್ರೀನ್ ಇದೆಯಲ್ಲ, ಸೊ ನಿಮಗೆ ತುಂಬಾನೇ ಹೈಡ್ರೇಷನ್ ಕೂಡ ಸಿಗುತ್ತೆ. ಅಂಡ್ ಆಲ್ಸೋ ನಿಮಗೆ ಪ್ರೊಟೆಕ್ಷನ್ ಕೂಡ, ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದು 8 hours ವಾಟರ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಅಂಡ್ ನೆಕ್ಸ್ಟ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ ಫೇಸ್ ಏನಾದ್ರು ಟ್ಯಾನ್ ಆಗಿತ್ತು ಅಥವಾ ಇನ್ ಫ್ಯೂಚರ್ ಅಲ್ಲಿ ಟ್ಯಾನ್ ಆಗಿರೋ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಆಲ್ರೆಡಿ ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಮೂವ್ ಮಾಡುತ್ತೆ. ಅಂಡ್ ಮತ್ತೆ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ರಿಂಕಲ್ಸ್ ಇತ್ತು, ಫೈಲೆನ್ಸ್ ಇತ್ತು, ಮತ್ತೆ ನಿಮ್ಮ ಸ್ಕಿನ್ ಒಂದ್ ರೀತಿ ಲೂಸ್ ಆಗಿರೋದು ಅನಿಸ್ತಿತ್ತು, ಸ್ಯಾಗಿ ಸ್ಕಿನ್ ಅಂತ ನೋಡಿ, ಸೊ ಆ ರೀತಿಲೆಲ್ಲ ನಿಮ್ಮ ಸ್ವಲ್ಪ ಏಜ್ ಆಗಿಲ್ಲ, ಪ್ರೀಮೆಚೂರ್ ಏಜಿಂಗ್ ತರ ನಿಮ್ಮ ಸ್ಕಿನ್ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ, ಈ ಒಂದು ಸನ್ಸ್ಕ್ರೀನ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ, ಎಲ್ಲದೂ ಕೂಡ ರಿಪೇರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಸನ್ ಬರ್ನ್ ಏನಾದ್ರು ಆಗಿತ್ತು, ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು, ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಫುಲ್ ಕಂಟ್ರೋಲ್ ಮಾಡುತ್ತೆ ಈ ಒಂದು ಸನ್ಸ್ಕ್ರೀನ್. ಸೊ ಕಂಟ್ರೋಲ್ ಮಾಡಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ, ಯೂತ್ಫುಲ್ ಆಗಿ ಕಾಣಿಸುತ್ತೆ, ರೇಡಿಯಂಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಏನ್ ನಿಮ್ಮ ಸ್ಕಿನ್ ಶೇಡ್ ಏನು ಡಿಸ್ಕಲರೇಷನ್ ಆಗಿರತ್ತಲ್ವಾ, ಸೊ ಅದನ್ನ ಇದು ರಿಪೇರ್ ಮಾಡುತ್ತೆ, ಆ ಶೇಡ್ ನ ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇಂಪ್ರೂವ್ ಮಾಡಿ ನಿಮ್ಮ ಸ್ಕಿನ್ ಹೆಲ್ತ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಗೆ ಗ್ಲಾಸ್ ಸ್ಕಿನ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೆ ಈ ಒಂದು ಸನ್ಸ್ಕ್ರೀನ್ ನಿಮಗೆ ಒಂದು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಒಂದು ಮ್ಯಾಟ್ ಫಿನಿಶಿಂಗ್ ಸಿಕ್ತು ಅಂತ ಹೇಳಿದ್ರೆ ಸ್ಕಿನ್ ತುಂಬಾನೇ ಟೈಟ್ ಅಂತಾರ ಅಂತ ಅನ್ಸುತ್ತೆ, ತುಂಬಾ ಹೆಲ್ತಿಯಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಸನ್ಸ್ಕ್ರೀನ್ ನಿಮ್ಮ ಸ್ಕಿನ್ ಹೆಲ್ತ್ ನ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ನಿಮ್ಗೆ ಯಾವ್ದೇ ರೀತಿ ಸ್ವೆಟಿಂಗ್ ಅನ್ಸೋದಿಲ್ಲ, ಓಕೆನಾ. ಸೊ ಕೆಲವೊಂದು ಸನ್ಸ್ಕ್ರೀನ್ ಗಳು ಇರುತ್ತೆ, ಸೊ ನೀವು ಯೂಸ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಫ್ರೆಶ್ ಫೀಲ್ ಕೊಡುತ್ತೆ. ಅದಾದ್ಮೇಲೆ ಸ್ವಲ್ಪ ಬಿಸಿಲು ಏನಾದ್ರು ಹೋದ್ರಿ ಅಂತ ಹೇಳಿದ್ರೆ ಸ್ವೆಟಿಂಗ್ ಎಲ್ಲ ಆಗ್ತಿರುತ್ತೆ. ಬಟ್ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಸ್ವೆಟಿಂಗ್ ಏನು ಕೂಡ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಮ್ಯಾಟ್ ಫಿನಿಶಿಂಗ್ ನಿಮ್ಮ ಸ್ಕಿನ್ ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಒಂದು ನೀವು ಕ್ರೀಮ್ ಯೂಸ್ ಮಾಡೋದ್ರಿಂದ. ಸೊ ಇದರಲ್ಲಿ ಕೆಲವೊಂದಷ್ಟು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಕೂಡ ಇದೆ. ಸೊ ಹಾಗಾಗಿ ನಿಮಗೆ ಇವೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಸೊ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಒಂದು ಕ್ರೀಮ್ ಅಲ್ಲಿ ಅಂತ ಹೇಳಿ ಈಗ ನೋಡೋಣ. ಸೊ ಫಸ್ಟ್ ಒನ್ ಬಂದು ಟಿಟಾನಿಯಂ ಡಿಟಾಕ್ಸೈಡ್ ಇದೆ, ಮತ್ತೆ ಅಲಂಟಾನ್ ಇದೆ, ಮತ್ತೆ ಅಕ್ವಾ ಇದೆ, ಓಕೆನಾ.
ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಆಕ್ಟಿವ್ ಆಗಿದೆ ಅಂಡ್ ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಕೂಡ ಸಿಗುತ್ತೆ. ಸೊ ನಾನು ಲಿಂಕ್ ಕೊಟ್ಟಿರ್ತೀನಲ್ವಾ ಈ ಒಂದು ಕ್ರೀಮ್ ಬಗ್ಗೆ, ಸೊ ಅದನ್ನ ನೀವು ಓಪನ್ ಮಾಡಿದಾಗ ನಿಮಗೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಿಮಗೆ ಜಾಸ್ತಿ ಸಿಗುತ್ತೆ. ಸೊ ಅಷ್ಟೆಲ್ಲ ನಿಮಗೆ ತುಂಬಾ ಇಂಗ್ರೀಡಿಯೆಂಟ್ಸ್ ಗಳು ಹಾಕಿ ಒಂದು ಕ್ರೀಮ್ ಯೂಸ್ ಮಾಡಿರೋದ್ರಿಂದ ರೆಡಿ ಮಾಡಿರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಗ್ಲಾಸ್ ಸ್ಕಿನ್ ಕೂಡ ಸಿಗುತ್ತೆ, ಪ್ರೊಟೆಕ್ಷನ್ ಕೂಡ ಸಿಗುತ್ತೆ, ಹೈಡ್ರೇಷನ್ ಕೂಡ ಸಿಗುತ್ತೆ, ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ, ನಿಮ್ಮ ಸ್ಕಿನ್ ಟೈಟನ್ ಆಗುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಪೇರ್ ಆಗಿ ನಿಮ್ಮ ಸ್ಕಿನ್ ರೇಡಿಯಂಟ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಇಷ್ಟೆಲ್ಲ ನಿಮಗೆ ಬೆನಿಫಿಟ್ ಸಿಗೋದ್ರಿಂದ ಈ ಒಂದು ಕ್ರೀಮ್ ತುಂಬಾ ಕಾಸ್ಟ್ಲಿ ಅಂತ ಹೇಳಿ ಮೇ ಬಿ ನಿಮಗೆ ಅನಿಸ್ತಾ ಇರ್ಬೋದು. ಇಲ್ಲ, ಈ ಕ್ರೀಮ್ ತುಂಬಾ ಕಾಸ್ಟ್ಲಿ ನಿಮಗೆ ಸಿಗೋದಿಲ್ಲ. ಸೊ ಈ ಕ್ರೀಮ್ ಪ್ರೈಸ್ ನಿಮಗೆ ಜಸ್ಟ್ 400 ರೂಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, 60 ಗ್ರಾಮ್ಸ್ ಗೆ 400 ರೂಪೀಸ್ ಅಲ್ಲಿ ಸಿಗುತ್ತೆ. ಸೊ ನೀವು ಒನ್ಸ್ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಮೇ ಬಿ ನಿಮಗೆ 1.5 ಮಂತ್ ವರೆಗೂ ಕೂಡ ನಿಮಗೆ ಬರುತ್ತೆ ಅಂತಾನೆ ಹೇಳ್ಬೋದು. ನೀವು ಎವ್ರಿ ಡೇ ಯೂಸ್ ಮಾಡ್ತೀರಲ್ವಾ, ಸೊ ಹಾಗಾಗಿ ನಿಮಗೆ 1.5 ಮಂತ್ ಅಂತೂ ಬಂದೇ ಬರುತ್ತೆ. ಈ ಸನ್ಸ್ಕ್ರೀನ್ ನೀವು 2 ಫಿಂಗರ್ ಅಲ್ಲಿ ಅಪ್ಲೈ ಮಾಡಬೇಕು. ಓಕೆನಾ, ಸೊ ಆಫ್ಟರ್ ಮಾಯಶ್ಚರೈಸರ್ ಈ ಒಂದು ನೀವು ಸನ್ಸ್ಕ್ರೀನ್ ನೀವು ಯೂಸ್ ಮಾಡಬೇಕಾದ್ರೆ 2 ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು. ಸೊ ಅವಾಗ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ. ಕೆಲವರೆಲ್ಲ ಒಂದಿಷ್ಟೇ ಅಪ್ಲೈ ಮಾಡ್ತೀರಾ ಅಥವಾ ಒಂದಿಷ್ಟು ಸ್ವಲ್ಪ ತಗೊಂತೀರಾ, ಡಾಟ್ ಇಟ್ಬಿಟ್ಟು ಸ್ವಲ್ಪ ಹಂಗೆ ಏನು ಸೊ ಹಾಗೆ ಸ್ಪ್ರೆಡ್ ಮಾಡ್ಕೊತೀರಾ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಿಟ್ಟು 2 ಫಿಂಗರ್ಸ್ ಅಲ್ಲಿ ಸೊ ಯಾವಾಗಲೂ ಸನ್ಸ್ಕ್ರೀನ್ 2 ಫಿಂಗರ್ಸ್ ಅಲ್ಲಿ ತಗೋಬೇಕು. ಸೊ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಿ ಆಚೆ ಹೋಗೋಕ್ಕಿಂತ ಒಂದು 15 ಮಿನಿಟ್ಸ್ ಮುಂಚೆನೆ ನೀವು ಈ ಒಂದು ರೂಟೀನ್ ನೀವು ಫಾಲೋ ಮಾಡಿರ್ಬೇಕು. ಓಕೆನಾ, ಸೊ ಇದು ತುಂಬಾ ಕಾಸ್ಟ್ ಫ್ರೆಂಡ್ಲಿ ಕೂಡ ಇದೆ, ಅಂದ್ರೆ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ, ಮತ್ತೆ ಇದು ಡರ್ಮಟಾಲಜಿ ಟೆಸ್ಟೆಡ್ ಕೂಡ ಇದೆ, ಮತ್ತೆ ಈಸಿಲಿ ಅಬ್ಸರ್ವ್ ಆಗುತ್ತೆ. ನೀವು ಆರಾಮಾಗಿ ಎಲ್ಲಾದ್ರೂ ಕೂಡ ನೀವು ಕ್ಯಾರಿ ಮಾಡಬಹುದು. ಸೊ ಅಷ್ಟು ಬೆನಿಫಿಟ್ಸ್ ಇರುವಂತ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಅಂಡ್ ಈ ಒಂದು ಕ್ರೀಮ್ ಎಲ್ರಿಗೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಹೌದು, ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ಬಟ್ ನೀವೇನಾದ್ರು ಪ್ರೆಗ್ನೆಂಟ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಏನಾದ್ರು ಇದ್ದೀರಾ, ಮತ್ತೆ ಬಿಲೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಬೋ 18 ಇಯರ್ಸ್ ಗಂಡ್ ಮಕ್ಕಳು, ಹೆಣ್ಮಕ್ಳು, ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಈ ಸನ್ ಹಾಲ್ಟ್ ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ನೀವು ಯೂಸ್ ಮಾಡಬಹುದು. ನಿಮಗೆ ತುಂಬಾನೇ ಪ್ರೊಟೆಕ್ಷನ್ ಸಿಗುತ್ತೆ, ತುಂಬಾನೇ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗು ಕೂಡ ಕನ್ವರ್ಟ್ ಆಗುತ್ತೆ. ಅಂಡ್ ಈ ಒಂದು ಸನ್ಸ್ಕ್ರೀನ್ ಎಲ್ಲಿ ಸಿಗುತ್ತೆ ಈ ಒಂದು ಕ್ರೀಮ್ ಅಂತ ಹೇಳಿದ್ರೆ ಎಲ್ಲ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲಿ ಸಿಗುತ್ತೆ. ಸೊ ಕೇಳಿ ನೋಡಿ, ಇನ್ ಕೇಸ್ ಅಲ್ಲಿ ಏನಾದ್ರು ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ಬರೀ ಮಾಡ್ಕೋಬೇಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಸೊ ಆನ್ಲೈನ್ ಅಲ್ಲಿ ಹೋಗಿ ನೀವು ಆರ್ಡರ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆನಾ, ಅಂಡ್ ಈ ಒಂದು ಕ್ರೀಮ್ ಎಷ್ಟು ದಿನದವರೆಗೂ ಕೂಡ ಯೂಸ್ ಮಾಡಬೇಕು ಅಂತ ಹೇಳಿ ನೀವೇನಾದ್ರು ಅನ್ಕೊಂತಿದ್ದೀರಾ ಅಂತ ಹೇಳಿದ್ರೆ, ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇರ್ತೀರಾ ಈ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಎಷ್ಟು ದಿನದವರೆಗೂ ಕೂಡ ಯೂಸ್ ಮಾಡಬೇಕು ಅಂತ ಹೇಳಿ. ಮಾಯಶ್ಚರೈಸರ್ ಸನ್ಸ್ಕ್ರೀನ್ ನೀವು ಲೈಫ್ ಲಾಂಗ್ ವರೆಗೂ ಕೂಡ ಯೂಸ್ ಮಾಡಬೇಕು. ಓಕೆನಾ, ನೀವು ಅದರ ಒಂದು ಚೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದರ ಲೈಫ್ ಲಾಂಗ್ ವರೆಗೂ ಕೂಡ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಫಾಲೋ ಮಾಡಬೇಕು. ಯಾವ್ದಾರ ಟ್ರೀಟ್ಮೆಂಟ್ ರಿಲೇಟೆಡ್ ಏನಾದ್ರು ನೀವು ಕ್ರೀಮ್ಸ್ ಯೂಸ್ ಮಾಡ್ತಿದ್ರೆ, ಈಗ ನಿಮ್ಗೆ ಏನೋ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ದು ಆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಏನಾದ್ರು ನೀವು ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 3 to 4 ಮಂತ್ಸ್ ಯೂಸ್ ಮಾಡಿ ಸಾಕು ಅಷ್ಟೇನಾ. ಬಟ್ ಈ ಸನ್ಸ್ಕ್ರೀನ್ ಮತ್ತೆ ಮಾಯಶ್ಚರೈಸರ್ ಎಲ್ಲದೂ ಕೂಡ ನೀವು ಸ್ಕಿನ್ ಕೇರ್ ರೂಟೀನ್ ಇರುತ್ತಲ್ವಾ, ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್, ಸೊ ಅದನ್ನ ನೀವು ಲೈಫ್ ಲಾಂಗ್ ವರೆಗೂ ಕೂಡ ನೀವು ಆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಬೇಕು. ಸೊ ಅವಾಗ ನಿಮಗೆ ಪ್ರೊಟೆಕ್ಷನ್ ಸಿಗುವಂತದ್ದು ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರ್ತಿರೋ ಹಾಗೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನೀವು ಲೈಫ್ ಲಾಂಗ್ ವರೆಗೂ ಕೂಡ ಯೂಸ್ ಮಾಡಬಹುದು ಈ ಒಂದು ಕ್ರೀಮ್ ನೀವೇನಾದ್ರು ಚೂಸ್ ಮಾಡಿದ್ರಿ ಅಂತ ಹೇಳಿದ್ರೆ. ಅಂಡ್ ಆಲ್ರೆಡಿ ಆದ್ರೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ರೆ ಈಗ ನಿಮ್ಮ ಸ್ಕಿನ್ ಟೈಪ್ಗೆ ಅಂತ ಹೇಳಿದ್ರೆ ನೀವು ಅದನ್ನೇ ಕಂಟಿನ್ಯೂ ಮಾಡಿ. ಓಕೆನಾ, ಸೊ ಇದು ನಿಮಗೆ ಗ್ಲಾಸ್ ಸ್ಕಿನ್ ಕೊಡುತ್ತೆ. ಸೊ ಯಾರ್ಯಾರೀಗ ಹೊಸದಾಗಿ ಅದನ್ನು ನೋಡ್ತಿದ್ರೆ ಇನ್ನು ಯಾರು ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವು ಚೂಸ್ ಮಾಡ್ಬೋದು. ಅಥವಾ ನೀವು ಏನಾದ್ರು ಆಲ್ರೆಡಿ ಯೂಸ್ ಮಾಡ್ತಿರೋರು ನಮಗೆ ಈ ಒಂದು ಸನ್ಸ್ಕ್ರೀನ್ ನಾವು ಯೂಸ್ ಮಾಡ್ತೀವಿ ಸ್ವಲ್ಪ ಚೇಂಜಸ್ ಇರಲಿ ಅಂದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಓಕೆನಾ, ಬಟ್ ಸನ್ಸ್ಕ್ರೀನ್ ಮತ್ತೆ ಮಾಯಶ್ಚರೈಸರ್ ಮಸ್ಟ್ ಅಂಡ್ ಶುಡ್ ನೀವು ಮಾರ್ನಿಂಗ್ ಯೂಸ್ ಮಾಡಲೇಬೇಕು ಫ್ರೆಂಡ್ಸ್. ಓಕೆನಾ, ಸೊ ತುಂಬಾ ಜನ ಕೇಳ್ತಾ ಇದ್ದೀರಾ. ಸೊ ಐ ಹೋಪ್ ನಿಮಗೆ ಈ ಒಂದು ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಈ ಪ್ರಾಡಕ್ಟ್ ಬಗ್ಗೆ ಏನಾದ್ರು ಈ ಒಂದು ಕ್ರೀಮ್ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನಾದ್ರು ಫುಲ್ ವಿಡಿಯೋ ವಾಚ್ ಮಾಡಿದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಚಾನಲ್ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.